ಶುಭೋದಯ ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ರಾಹುಕಾಲದ ಬಗ್ಗೆ ಹಾಗೆ ಕ್ಷೌರದ ಬಗ್ಗೆ ಮಾಹಿತಿಯನ್ನು ಗುರೂಜಿ ಅವರಿಂದ ತಿಳಿದುಕೊಳ್ಳೋಣ. ಅಂದರೆ ಇತ್ತೀಚಿನ ದಿನಗಳಲ್ಲಿ ರಾಹುಕಾಲಕ್ಕೆ ಸಾಕಷ್ಟು ಜನ ಒತ್ತನ್ನು ಕೊಡ್ತಾರೆ, ಪ್ರಾಶಸ್ತ್ಯವನ್ನು ನೀಡ್ತಾರೆ ಅಂತಲೇ ಹೇಳಬಹುದು. ಹಾಗೆ ಕ್ಷೌರಕ್ಕೂ ಕೂಡ ಅದರದ್ದೇ ಆದಂತಹ ಪ್ರಾಶಸ್ತ್ಯವನ್ನು ಕೊಡಬೇಕು. ಯಾವ ಟೈಮ್ನಲ್ಲಿ ಕ್ಷೌರವನ್ನು ಮಾಡಿಸಬೇಕು, ಯಾವ ದಿನ ಮಾಡಿಸಬೇಕು ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಎಂದಿನಂತೆ ನನ್ನ ಜೊತೆ ಇದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು ಹಾಗೆ ಮಾಂತ್ರಿಕರು ಆಗಿರುವಂತಹ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಗುರೂಜಿ, ನಾನು ಹೇಳ್ತಾ ಇದ್ದೆ ರಾಹುಕಾಲ ಹಾಗೆ ಕ್ಷೌರ. ನೀವು ನಿನ್ನೆ ಕೂಡ ಮಾತಾಡ್ತಾ ಹೇಳ್ತಾ ಇದ್ವಿ, ರಾಹುಕಾಲ ಅಂತ ಇರೋದು ಮನೆಯಿಂದ ಹೊರಗಡೆ ಹೋಗೋಕ್ಕೆ ಹಾಗೆ ಔಷಧಿಗಳನ್ನು ಖರೀದಿ ಮಾಡೋದಕ್ಕಷ್ಟೇ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲದಕ್ಕೂ ಕೂಡ ರಾಹುಕಾಲವನ್ನು ನೋಡ್ತಾರೆ. ಸೊ ಏನೇ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ರಾಹುಕಾಲ ಇದೆ, ಬೇಡ, ಮಾಡೋದು ಬೇಡ ಅಂತ ನಿಲ್ಲಿಸ್ತಾರೆ ಅಂತ. ರಾಹುಕಾಲ ನಿಜಕ್ಕೂ ಕೂಡ ಯಾವ್ಯಾವ ವಿಚಾರಗಳಿಗೆ ಅನುಸರಿಸಬೇಕು, ಅದರ ಜೊತೆಗೆ ಕ್ಷೌರದ ಬಗ್ಗೆ, ಕ್ಷೌರವನ್ನು ಮಾಡಿಸ್ಬೇಕಾಗಿರುವಂತಹ ಸಮಯ ಹಾಗೆ ಅದಕ್ಕೆ ಆಗಿರುವಂತಹ ದಿನ ಇರುತ್ತೆ. ಸೊ ಅದರ ಬಗ್ಗೆ ತಿಳಿಸ್ಕೊಡಿ. ಎರಡು ವಿಷಯಗಳು ಅನ್ನುವಂಥದ್ದು ಕ್ಷೌರ ಮತ್ತು ರಾಹುಕಾಲ ಅನ್ನುವಂಥದ್ದು ಸರಿಯಾಗಿರುವಂಥ ವಿಷಯಗಳು. ಯಾಕೆ ಅಂತ ಕೇಳಿದರೆ, ರಾಹುಕಾಲವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಪ್ರಯಾಣವನ್ನು ಮಾಡಲಿಕ್ಕೆ, ಆ ಪ್ರಯಾಣವನ್ನು ಮಾಡಲಿಕ್ಕೆ ಸಮಯ ಅನ್ನುವಂಥದ್ದು ಸೂಕ್ತವಾಗಿದೆಯಾ ಅನ್ನುವಂಥ ಚಿಂತನೆಗೆ ನೋಡಿರುವಂಥದ್ದು. ಆದರೆ ಈ ಆಧುನಿಕ ಜಗತ್ತಿನಲ್ಲಿ ಏನಾಗಿದೆ, ನೀವು ಆ ಸಮಯದಲ್ಲಿ ಮಾಡಬೇಡಿ ಅಂದಾಗ ರಾಹುಕಾಲ ಅನ್ನುವಂಥದ್ದು ತುಂಬ ದೋಷಪೂರಿತವಾಗಿರುವಂಥದ್ದು, ಆ ಸಂದರ್ಭಗಳಲ್ಲಿ ದೇವತಾರಾಧನೆಗಳನ್ನು ಮಾಡಬಾರ್ದು ಅನ್ನುವಂಥದ್ದೆಲ್ಲ ಹೇಳಿದ್ದಾರೆ. ಆದರೆ ರಾಹುಕಾಲವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇವಲ ಪ್ರಯಾಣಕ್ಕೆ ಹೇಳಿರುವಂಥದ್ದು. ಹಾಗೆ ಇನ್ನು ಪೂಜೆ ಪುನಸ್ಕಾರಾದಿಗಳನ್ನು ಮಾಡಲಿಕ್ಕೆ ವಿಶೇಷವಾಗಿ ಗಣಕೂಟ ತಾರಾನುಕೂಲಗಳನ್ನು ಮತ್ತು ಅವನ ನಕ್ಷತ್ರಗಳನ್ನು, ಅವತ್ತಿನ ದಿನಗಳನ್ನು, ಅವತ್ತಿನ ದಿನ ಅಗ್ನಿ ಉಂಟ, ಇವೆಲ್ಲವನ್ನು ನೋಡಿ ಹೋಮ ಹವನಗಳನ್ನು ಮಾಡುವಂಥದ್ದು. ಹಾಗೆ ನಂತರದಲ್ಲಿ ಈ ರಾಹುಕಾಲ ಅನ್ನುವಂಥ ವಿಚಾರಗಳು ಪ್ರಯಾಣಕ್ಕೆ ಬಿಟ್ಟು ದೇವತಾ ಕೆಲಸಗಳಿಗೆ ಮಾಡಬಾರ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕೆಂದರೆ ಪ್ರಯಾಣದ ವಿಚಾರಗಳಲ್ಲಿ ಮಾತ್ರ ರಾಹುಕಾಲಗಳನ್ನು ನೋಡುವಂಥದ್ದು. ಹೋಗುವಂಥ ಪ್ರಯಾಣದಿಂದ ನನಗೆ ಲಾಭವಾಗ್ತದ ಅಥವಾ ಮಾರ್ಗದಲ್ಲಿ ಏನೇನು ಅವಘಡಗಳು ಅಥವಾ ಸನ್ನಿವೇಶಗಳಾಗ್ತದೆ ಅನ್ನುವಂಥದ್ದು ನೋಡ್ಲಿಕ್ಕೆ ಮಾತ್ರ ರಾಹುಕಾಲ ಇರೋದು. ಹಾಗೆ ಕ್ಷೌರ ಅನ್ನುವಂಥ ವಿಚಾರಕ್ಕೆ ಬಂದಾಗ ಬ್ರಾಹ್ಮಣಾದಿ ಚತುರ್ವರ್ಣದವರೆಗೂ ಸಮೇತ ಕ್ಷೌರವನ್ನು ಮಾಡಲಿಕ್ಕೆ ಒಂದಿಷ್ಟು ಕರ್ಮಗಳನ್ನು ಹೇಳಿದ್ದಾರೆ. ಆ ನಕ್ಷತ್ರಗಳಲ್ಲಿ ಮಾಡಬೇಕು, ಇನ್ನು ಉಳಿದಂಥ ನಕ್ಷತ್ರಗಳಲ್ಲಿ ಮಾಡಬಾರ್ದು. ಅದಕ್ಕೆ ವಪನ ಅಂತಲೂ ಹೇಳ್ತಾರೆ. ಆ ವಪನಗಳಲ್ಲಿ ವಿಶೇಷವಾಗಿ ಸುಮಾರಷ್ಟು ವಿಧಿಗಳನ್ನು ಹೇಳಿದ್ದಾರೆ, ಅಂದರೆ ಬಗೆಗಳನ್ನು ಹೇಳಿದ್ದಾರೆ. ಒಂದು ನೂತನವಾಗಿ ಮಾಡುವಂಥದ್ದು, ಇನ್ನೊಂದು ಅನೂತನವಾಗಿ ಮಾಡುವಂಥದ್ದು, ಹಾಗೆ ನೈಮಿತ್ತಿಕವಾಗಿ ತೀರ್ಥಕ್ಷೇತ್ರ ವಿಷಯಕ್ಕೆ ವಪನ ಮಾಡುವಂಥದ್ದು ಹಲವಾರು ವಿಷಯಗಳಿದೆ. ಅದರಲ್ಲಿ ನೂತನ ಅಂತ ಹೇಳಿದರೆ ಈ ಮಗು ಹುಟ್ಟಿದಂಥ ನಂತರದಲ್ಲಿ ಪ್ರಥಮವಾಗಿ ಮಾಡುವಂಥದ್ದು ನೂತನ ಚೌಲ ಅಥವಾ ಕ್ಷೌರ ಅಥವಾ ವಪನ ಅಂತೇಳಿ ಹೇಳ್ತಾರೆ. ಇನ್ನೊಂದು ಅನೂತನ ಅಂತ ಹೇಳಿದರೆ ಒಂದು ಬಾರಿ ಈ ಕ್ಷೌರವನ್ನು ಮಾಡಿ ನಂತರದಲ್ಲಿ ಕೆಲವೊಂದು ಒಂದು ಪಕ್ಷಕ್ಕೆ ಒಂದು ಬಾರಿ ಮಾಡುವಂಥದ್ದು ಅನೂತನ ಅಂತೇಳಿ ಹೇಳ್ತಾರೆ. ಇನ್ನೊಂದು ನೈಮಿತ್ತಿಕ ಅಂತ ಹೇಳಿದರೆ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ದಿನಗಳನ್ನು, ನಕ್ಷತ್ರಗಳನ್ನು, ವಾರವನ್ನು, ತಿಥಿಯನ್ನು ನೋಡಬೇಕು ಅಂತ ಇಲ್ಲ. ಯಾವುದಕ್ಕೆ? ಕ್ಷೌರ ಮಾಡಲಿಕ್ಕೆ. ಈ ನೈಮಿತ್ತಿಕ ಅನ್ನುವಂಥದ್ದು ತೀರ್ಥಕ್ಷೇತ್ರಗಳಿಗೆ ಹೋದಾಗ, ತಂದೆ ತಾಯಿ ಅಥವಾ ಸಂಬಂಧಿಕರ ಮರಣದ ಸಂದರ್ಭದಲ್ಲಿ, ಹುಟ್ಟು ಅಥವಾ ಸಾವಿನಲ್ಲಿ, ಈ ಸಂದರ್ಭಗಳಲ್ಲಿ ಮತ್ತು ತೀರ್ಥಕ್ಷೇತ್ರಗಳಲ್ಲಿ ಮಾಡುವಾಗ ಇದು ನೈಮಿತ್ತಿಕವಾಗಿರ್ತಕ್ಕಂತಹ ಕ್ಷೌರವನ್ನು ಮಾಡಬೇಕು ಅಂತಿದೆ. ಯಾಕೆ ಅಂತ ಕೇಳಿದರೆ ಅಲ್ಲಿ ನಾವು ದಿನವನ್ನು ನೋಡುವಂಥ ಅವಶ್ಯಕತೆ ಇರುವುದಿಲ್ಲ. ಈ ಎಲ್ಲ ವಿಚಾರಗಳಲ್ಲೂ ಸಮೇತ ಪ್ರತಿಯೊಂದಕ್ಕೂ ಸಮೇತ ದಿನವನ್ನು ನೋಡಬೇಕು. ಇಂಥ ನಕ್ಷತ್ರಗಳಲ್ಲಿ ಮಾಡಲಿಕ್ಕಿದೆ, ಹಾಗೆ ಇಂಥ ವಾರಗಳಲ್ಲಿ ಮಾಡಲಿಕ್ಕಿದೆ. ನಂತರದಲ್ಲಿ ಇನ್ನು ಉಳಿದಂಥ ವಿಷಯಗಳು ಅಂತ ಹೇಳಿದರೆ ಕೇಶಕ್ಕೆ ಅತಿಯಾಗಿರ್ತಕ್ಕಂಥ ಪ್ರಾಮುಖ್ಯತೆಗಳನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ. ವಿಶೇಷವಾಗಿ ಹೇಳೋದಾದರೆ ಕೆಲವೊಂದು ಈ ಕ್ರಿಯೆಗಳಲ್ಲಿ ತಲೆ ಕೂದಲನ್ನೆಲ್ಲ ಹಿಡ್ಕೊಂಡು ಹೋಗೋದಿರ್ತದೆ. ಯಾಕೆ ಅಂತ ಕೇಳಿದರೆ ಈ ತಲೆ ಕೂದಲಿನಲ್ಲಿ ಹಾಗೆ ಉಗುರಿನಲ್ಲಿ, ನಂತರದಲ್ಲಿ ದೇಹದಲ್ಲಿ ಹಾಕಿಬಿಟ್ಟಂತಹ ಬಟ್ಟೆಗಳಲ್ಲಿ, ಕಾಲಿನ ಉಗುರಿನಲ್ಲಿ, ಕಾಲಿನ ಧೂಳಿನಲ್ಲಿ, ಇದರಲ್ಲಿ ಮನುಷ್ಯನ ಜೀನ್ಸ್ ಅಂತ ಇರ್ತದೆ. ಆ ಒಂಥರ ಏಣಿ ಥರದ್ದೆಲ್ಲ ವಿಜ್ಞಾನದಲ್ಲಿ ಕೊಟ್ಟಿರ್ತಾರೆ. ಅದಕ್ಕೆ ಆ ಜೀನ್ಸ್ ಅನ್ನುವಂಥದ್ದು ಬೇಕು. ಅದರಲ್ಲಿ ಏನು ಅಂತ ಕೇಳಿದರೆ ಅದೊಂದನ್ನು ಇಟ್ಕೊಂಡು ನಿಮ್ಮ
ಮತ್ತು ನಿಮ್ಮ ತಂದೆ ಅವರ ತಂದೆ ಕಾಲದ ವಿಚಾರಗಳನ್ನು ವಿಮರ್ಶೆ ಮಾಡ್ಬೋದು ಅಂತ ಹೇಳಿ ವಿಜ್ಞಾನದಲ್ಲಿ ಹೇಳ್ತಾರೆ. ಹಾಗೆ ಆ ಕೇಶ ಅನ್ನುವಂಥದ್ದು ಹಾಗೆ ಈಗೆಲ್ಲ ಆದರೆ ಬ್ಯೂಟಿ ಪಾರ್ಲರ್ಗಳು ಸುಮಾರಷ್ಟು ಬಂದಿದೆ. ಹಿಂದಿನ ಕಾಲದಲ್ಲಿ ಕೇಶಮುಂಡನ ಮಾಡುವವರು ಮನೆಗೆ ಬಂದು ಮಾಡಿ ಕೇಶಮುಂಡನ ಮಾಡಿದಂತಹ ಜಾಗವನ್ನು ಗೋಮಯದಿಂದ ಅಂದರೆ ಸಾರಿಸಿ ಗುಡಿಸಿ ಅದನ್ನು ಶುದ್ಧ ಮಾಡ್ತಿದ್ರು. ಯಾಕೆ ಅಂದರೆ ಆ ಕ್ಷೌರ ವಿಚಾರಗಳಲ್ಲಿ ಅಷ್ಟು ಹುಷಾರಾಗಿರ್ತಾ ಇದ್ರು. ಯಾಕೆ ಅಂತ ಕೇಳಿದ್ರೆ ಆ ಕೂದಲು ಅನ್ನುವಂಥದ್ದು ಸಿಕ್ತಂತಾದರೆ ಅದರಿಂದ ಏನಾದರೂ ಪ್ರತಿಪ್ರಯೋಗಾದಿಗಳನ್ನು ಮಾಡ್ಬೋದು ಅನ್ನುವಂಥ ದೃಷ್ಟಿಯಿಂದ ಯಾವುದ್ಯಾವುದೋ ದಿನಗಳಲ್ಲಿ ಮಾಡ್ತಾ ಇರಲಿಲ್ಲ. ಮತ್ತು ಆ ಕ್ಷೌರಾದಿಗಳನ್ನು ಮಾಡಿ ಮತ್ತೆ ಪುನಃ ಮನೆಗೆ ಬಂದಾಗ ಅವ್ರನ್ನ ಯಾರನ್ನೂ ಮುಟ್ಟಿಸ್ಕೊಳ್ದಲೇ ಇರುವಂಥದ್ದು, ಆ ವಸ್ತ್ರಗಳನ್ನೆಲ್ಲ ನೀರಿನಲ್ಲಿ ಹಾಕಿಡುವಂಥದ್ದು, ಇದೆಲ್ಲ ಯಾಕೆ ಅಂತ ಕೇಳಿದರೆ ಆ ಒಂದು ದೋಷಾದಿಗಳಿಂದ ವೈರಸ್ ಅನ್ನುವಂಥದ್ದು ಬರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ರೋಗ ರುಜಿನಗಳು ಬರುವಂಥ ಲಕ್ಷಣಗಳಿರ್ತದೆ ಅನ್ನುವಂಥ ದೃಷ್ಟಿಯಿಂದ ಈ ಹಿಂದಿನವರು ಕ್ಷೌರ ವಿಚಾರಗಳ ಬಗ್ಗೆ ತುಂಬ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ರು. ಆದರೆ ಈಗಿನ ಕಾಲಘಟ್ಟದಲ್ಲಿ ಏನಾಗಿದೆ, ಅದಕ್ಕೆ ಜಾಸ್ತಿ ಪ್ರಾಶಸ್ತ್ಯವೇ ಇಲ್ಲ. ಹೋಯ್ತಾ ಒಂದು ತಿಂಗಳಿಗೆ ಒಂದು ಬಾರಿ ಕ್ಷೌರ ಮಾಡಬೇಕು ಅಂತ. ಈ ಹಿಂದಿನ ಹಳೇ ವಿಚಾರಗಳನ್ನು ವಿಮರ್ಶೆ ಮಾಡ್ತಾ ಹೋದಾಗ ಎಲ್ಲರಿಗೂ ಗಡ್ಡ ಜಾಸ್ತಿ ಇರ್ತಿತ್ತು, ಕೂದಲು ಜಾಸ್ತಿ ಇರ್ತಿತ್ತು. ಯಾಕಂದ್ರೆ ದಿನ ಅವ್ರು ಕಟಿಂಗ್ ಶೇವಿಂಗ್ಗಳನ್ನು ಮಾಡ್ತಾ ಇರಲಿಲ್ಲ ಅಂತ. ಹಾಗಾಗಿ ಆ ಕ್ಷೌರಕ್ಕೆ ತುಂಬ ವಿಷಯಗಳನ್ನು ಹೇಳಿದ್ದಾರೆ. ಮಾಡುವಾಗ ತುಂಬ ಹುಷಾರಿನಲ್ಲಿ ಮಾಡಬೇಕು. ಯಾಕೆ ಅಂತ ಕೇಳಿದರೆ ಅದರಿಂದ ಏನೂ ಮಾಡ್ಬೋದು. ಯಾವ ವಿಚಾರಗಳನ್ನಾದರೂ ಇವತ್ತಿನ ಅದೆಲ್ಲ ಇಲ್ದಲೇ ಇರ್ಬೋದು, ಆದರೆ ವಿಷಯ ತಿಳ್ಕೊಂಡಿರ್ಬೇಕು, ಅದರಿಂದ ನಾವೇನನ್ನು ಅನುಭವಿಸ್ಬೋದು ಅನ್ನುವಂಥ ವಿಚಾರಗಳು. ಹಾಗಾಗಿ ಕ್ಷೌರ ಮಾಡುವಂಥ ಸಂದರ್ಭಗಳಲ್ಲಿ ವಿಶೇಷವಾಗಿ ಶನಿವಾರಾದಿಗಳನ್ನು ಮಾಡಲಿಕ್ಕೆ ಇರುವುದಿಲ್ಲ. ಭಾನುವಾರ ಅಂದರೆ ಚತುರ್ವರ್ಣದವರಿಗೂ ಸಮೇತ ಬೇರೆ ಬೇರೆ ಆಗಿರ್ತಕ್ಕಂಥ ನಕ್ಷತ್ರಗಳನ್ನು ಹೇಳಿದ್ದಾರೆ. ಬೇರೆ ಬೇರೆ ಆಗಿರ್ತಕ್ಕಂಥ ವೇದದವರಿಗೂ ಸಮೇತ ಬೇರೆ ಬೇರೆ ಆಗಿರ್ತಕ್ಕಂಥ ನಕ್ಷತ್ರಗಳನ್ನು ಹೇಳಿದ್ದಾರೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಟ್ಟು ಮುಂದುವರಿಯುವಂಥದ್ದು ಉತ್ತಮ. ಈ ರೀತಿಯಾಗಿರ್ತಕ್ಕಂಥ ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ತಪ್ಪನ್ನು ಮಾಡಿದಾಗಲೇ ಕೆಲವೊಂದು ಸಣ್ಣ ಸಣ್ಣ ತಪ್ಪುಗಳು ಜೀವನದಲ್ಲಿ ಆಗ್ತಾ ಇರ್ತದೆ. ಹುಡುಕ್ತಾ ಹೋದರೆ ಏನೂ ಗೊತ್ತಾಗಲ್ಲ. ಈಗ ಸುಮ್ಮನೆ ಹೋಗ್ತಿರ್ಬೇಕಾದ್ರೆ ತಲೆಗೆ ಪೆಟ್ಟು ಬಿತ್ತಂತಾದ್ರೆ ಯಾಕೆ ತಲೆಗೆ ಪೆಟ್ಟು ಬಿತ್ತಂತ ಯಾರೂ ಯೋಚನೆ ಮಾಡೋದಿಲ್ಲ. ಅದಕ್ಕೆ ಹಿಂದೆ ಒಂದು ಪಾಪ ಅನ್ನುವಂಥದ್ದು ಇರ್ತದೆ. ಹಾಗಾಗಿ ಅದನ್ನು ಸ್ವಲ್ಪ ಗಮನ ಕೊಡಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಓಕೆ ಗುರುಜಿ, ಇನ್ನು ಸಾಮಾನ್ಯವಾಗಿ ಮಂಗಳವಾರ ಕ್ಷೌರವನ್ನು ಮಾಡಿಸಬಾರ್ದು ಅಂತ ಹೇಳ್ತಾರೆ, ಇದು ಯಾಕೆ ಅಂತ? ಮಂಗಳವಾರ ಮತ್ತು ಈ ನಕ್ಷತ್ರಗಳಲ್ಲಾಗಲಿ ಅಥವಾ ವಾರಗಳಲ್ಲಾಗಲಿ ಎಲ್ಲ ವಾರವೂ ಶುಭ ಅಂತ ಹೇಳಿ ನಮ್ಮ ಗೋಚರಕ್ಕೆ. ಆದರೆ ಅದರಲ್ಲಿ ಕೆಲವೊಂದು ನಕ್ಷತ್ರಗಳನ್ನು ಅದನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳ್ತೇನೆ. ಯಾಕೆ ಅಂತ ಕೇಳಿದರೆ ವಾರಕ್ಕೊಂದು ದೋಷ ಉಂಟು, ನಕ್ಷತ್ರಕ್ಕೊಂದು ದೋಷ ಉಂಟು. ಹಾಗೆ ಕ್ಷೌರವನ್ನು ಮಾಡಲಿಕ್ಕೆ ವಿಹಿತವಾಗಿರ್ತಕ್ಕಂಥ ದಿನಗಳು ಅನ್ನುವಂಥದ್ದಿದೆ. ಈ ಭಾನುವಾರಾದಿಗಳು ಆ ಒಂದು ಪ್ರಖರತೆ ಅನ್ನುವಂಥದ್ದು ಕಮ್ಮಿ ಇರುವಂಥ ದಿನಗಳು, ಆಯಾ ನಕ್ಷತ್ರದವರಿಗೆ ಇರುವಂತಹ ತಾರಾನುಕೂಲಗಳು ಅಂತ ಏನು ನಾವು ಈ ಹೋಮಹವನಗಳನ್ನು ಮಾಡುವಾಗ ನೋಡ್ತೇವೆ. ಕ್ಷೌರಕ್ಕೂ ತಾರಾನುಕೂಲಗಳನ್ನು ಹೇಳಿದ್ದಾರೆ. ಅಂದರೆ ಇಂಥ ತಾರೆಗಳಲ್ಲಿ ಮಾಡಬೇಕು, ಇಂಥ ತಾರೆಗಳಲ್ಲಿ ಮಾಡಿದರೆ ನಮಗೆ ಕ್ಷೇಮ, ಇಂಥ ತಾರೆಗಳಲ್ಲಿ ಮಾಡಿದರೆ ಮಧ್ಯಮ ಅಂತ ಹೇಳ್ತಾರೆ. ಆ ಮಧ್ಯಮ ಇರುವಂಥ ಕಾಲಗಳಲ್ಲೆಲ್ಲ ಮಾಡಿದಾಗ ಅದರಿಂದ ಏನಾರು ಆಗುವಂಥದ್ದು ಸಹಜ ಸ್ಥಿತಿಗಳು. ಹಾಗಾಗಿ ಮಂಗಳವಾರವೇ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬರಲ್ಲ. ಯಾಕೆಂದರೆ ಮತ್ತೆ ಎಲ್ಲರೂ ಮಂಗಳವಾರ ಮಾಡೋದು ಬಿಟ್ಟು ಬಿಡ್ತಾರೆ. ಆದರೆ ಕೆಲವರಿಗೆ ಮಂಗಳವಾರ ಶುಭ. ಈಗ ನಿಮಗೆ ಮಂಗಳವಾರ ಶುಭ ಆಯ್ತಂತ ಆದರೆ ನನಗೆ ಅಶುಭ ಆಗ್ತದೆ. ಹಾಗಾಗಿ ಅವರವರ ವಿಷಯಗಳಿಗೆ ತಕ್ಕಂತೆ ಅದನ್ನು ಮಾಡುವಂಥದ್ದು ವಿಧಿ ಇದೆ. ಈ ವರ್ಷಂಪ್ರತಿಯಾಗಿ ಕೆಲವರು ವರ್ಷಕ್ಕೆ ಒಂದೇ ಸಲ ಮಾಡುವವರು ಇದ್ದಾರೆ. ಹಾಗೆ ಕೇಶಮುಂಡನ ಅನ್ನುವಂಥದ್ದಿದೆ. ಹಾಗೆ ಇನ್ನು ಮುಖದಲ್ಲಿ ಕ್ಷೌರ ಮಾಡುವಂಥದ್ದಿದೆ. ಹೀಗೆ ಕ್ಷೌರದಲ್ಲಿ ಹಲವಾರು ರೀತಿಯಾಗಿರುವಂಥದ್ದಿದೆ. ಒಂದೇ ಮಂಗಳವಾರವೇ ಮಾಡಲಿಕ್ಕಿಲ್ಲ ಅಂತ ಅಷ್ಟು ಪ್ರಮಾಣಬದ್ಧವಾಗಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ. ಹಲೋ. ನಮಸ್ತೆ. ನಮಸ್ತೆ, ನಾವು ಹಾಸನದಿಂದ ಗೌರಮ್ಮ ಅಂತ. ನಮ್ಮ ಮಗನಿಗೆ ಕೆಲಸ ಆಗಿಲ್ಲ, ಬರ್ತವೆ ಇಂಟರ್ವ್ಯೂ ಹೋಗ್ತಾನೆ, ಮತ್ತೆ ಕರೆಯಲ್ಲ ಇಂಜಿನಿಯರು. ಅವ್ರ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಉಂಟಾ? 11/1/95. 11/1/95. 5 ಗುರುವಾರ ರಾತ್ರಿ 10:30. 10:30 ಬೆಳಗ್ಗೆ ಅಲ್ವಾ? ರಾತ್ರಿ 10:30. 11/1/95. 11/1/95 ಬುಧವಾರ ರಾತ್ರಿ 10:30 ರಾತ್ರಿ. ಎಂತ ನಕ್ಷತ್ರ ಅವ್ರದ್ದೇನಾದ್ರೂ ಗೊತ್ತಿದೆಯಾ? ಮರ್ತೋಗಿದ್ದು. ಅವ್ರ ರಾಶಿ ಈಗ ನೋಡಿ, ರಾಶಿ ಮೇಷ ರಾಶಿ ಅಂತಾರೆ, ಭರಣಿ ನಕ್ಷತ್ರ ಮೇಷ ರಾಶಿ ಆಗ್ತದೆ. ಲಗ್ನದಲ್ಲೇ ಈ ಜಾತಕದಲ್ಲಿ
ಒಂದು ಕೆಲಸದ ವಿಚಾರದ ಬಗ್ಗೆ ನೀವು ಕೇಳಬೇಕಿದ್ದೀತಾ? ಹೌದು. ಕೆಲಸದ ವಿಚಾರದಲ್ಲಿ ಇವರು ಕೇಳುವಂಥದ್ದಾದರೆ ಇವರಿಗೆ ಕೆಲಸದಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಇವರು ಈ ಇನ್ನೊಬ್ಬರ ಕೆಳಭಾಗದಲ್ಲಿ ಕೆಲಸ ಮಾಡುವಂಥ ಮಾನಸಿಕ ಸ್ಥಿತಿಗತಿಗಳು ಇವರಿಗೆ ಇಲ್ಲ. ಹಾ. ಸ್ವಂತವಾಗಿ ಉದ್ಯೋಗ ಮಾಡುವಂಥ ಮನಸ್ಥಿತಿಗಳು ಇವರಲ್ಲಿ ಹೆಚ್ಚಾಗಿ ಇರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾ ಹಾ. ನಂತರದಲ್ಲಿ ಯಾವುದೇ ವಿಚಾರಗಳಲ್ಲಾದರೂ ಪರಿಪೂರ್ಣವಾಗಿ ಆ ಕೆಲಸವನ್ನು ಮುಗಿಸುವಂಥ ಲಕ್ಷಣಗಳು ಅನ್ನುವಂಥದ್ದು ಗೋಚರಕ್ಕೆ ಬರ್ತಾ ಇಲ್ಲ. ಹಾ ಹಾ ಹಾ. ಈ ವಿಚಾರಗಳಲ್ಲಿ ಅವರಿಗೆ ಸಂಬಂಧಿತವಾಗಿ ಕೆಲವೊಂದು ದೇವತಾ ಕೆಲಸಗಳು, ಕುಟುಂಬ ಶಾಪಕೋಪಗಳು ಅನ್ನುವಂಥದ್ದಿದೆ. ಇದು ತುಂಬ ದೊಡ್ಡ ವಿಷಯಗಳು. ಯಾಕೆಂದರೆ ಇಲ್ಲಿ ಒಂದು ವರ್ಷದಲ್ಲಿ ಕೆಲವೊಂದು ಈ ಅಕಾಲಿಕವಾಗಿರ್ತಕ್ಕಂಥ ಮರಣಗಳು ಅನ್ನುವಂಥದ್ದಾಗಿದೆ. ನಂತರದಲ್ಲಿ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು, ಮಕ್ಕಳಿಗೆ ಈ ವಿಶೇಷವಾಗಿ ಕೆಲಸದ ವಿಚಾರಗಳಲ್ಲಿ ತೊಂದರೆ ಆಗ್ತಿರುವಂಥ ಲಕ್ಷಣಗಳು ಕಾಣಿಸ್ತಾ ಉಂಟು. ಹಾ. ಹಾಗಾಗಿ ಅವನಿಗೆ ಜಾತಕದಲ್ಲಿ ಸಂಸೂಚಿತವಾಗಿರ್ತಕ್ಕಂಥ ದೋಷಾದಿಗಳನ್ನು ನಿವೃತ್ತಿ ಮಾಡಿಕೊಂಡು ಹಾ. ಸ್ವಲ್ಪ ಈ ಮಹಾಲಕ್ಷ್ಮಿ ಸಂಬಂಧಿತವಾಗಿರ್ತಕ್ಕಂಥ ಹವನಾದಿಗಳನ್ನು ಈ ಕಮಲದ ಹೂವಿನಿಂದ ಮಾಡಿ ಹಾ. ಭಸ್ಮವನ್ನು, ಹೋಮದ ಭಸ್ಮವನ್ನು ಪ್ರತಿನಿತ್ಯ ಇಟ್ಕೊಳ್ತಾ ಬರುವಂಥದ್ದು ಉತ್ತಮ. ಆಯ್ತು. ಸ್ವಲ್ಪ ನಾಗನನ್ನು ಆರಾಧನೆ ಮಾಡಿ, ನಾಗನಿಗೆ ಈ ತಂಪು ಮಾಡುವಂಥದ್ದು ಅಂತ ಹೇಳಿದರೆ ಈ ಎಳನೀರಿನಿಂದ, ಲಾವಂಚದ ನೀರಿನಿಂದ ಅಭಿಷೇಕಾದಿಗಳನ್ನು ಮಾಡಲಿಕ್ಕೆ ಕೊಡಿ. ಹಾ ಹಾ ಹಾ. ಸದ್ಯದ ಪರಿಸ್ಥಿತಿಗೆ ಆಗ್ತದೆ. ಆದರೆ ಈಗ ಸಿಗುವಂಥ ಕೆಲಸವು 1 ವರ್ಷದ ತನಕ ಅಲ್ಲಿರ್ಬೋದು. 1 ವರ್ಷ ಆದ ನಂತರದಲ್ಲಿ ಅವನು ಬದಲಾವಣೆ ಮಾಡುವಂಥ ಚಾನ್ಸಸ್ ತುಂಬ ಉಂಟು. ಅದನ್ನು ನೋಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಆಯ್ತಾಯ್ತು. ಹಾಂ, ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ. ನನ್ನ ಮಗನ ಹೆಸರು ವಿನಯ್ ಅಂತ. ಓಕೆ, ಹಲೋ, ಹೇಳಿ ಹೇಳಿ. ಅದ್ಯಾಕ ಮದುವೆದು ಸೆಟ್ಲ್ಮೆಂಟ್ ಜಲ್ದಿ ಆಗದೇ ಇಲ್ಲಲ್ಲ ಮೇಡಮ್? ಯಾರ ವಿಚಾರವಾಗಿ ಕೇಳಬೇಕಿದ್ದೀತ? GL ವಿನಯ್. GN ವಿನಯ್ ನಿಮ್ಮ ನೀವೇನಾ ಅಥವಾ ನಿಮ್ಮ ಬೇರೆಯವರು? ಅವರು ನನ್ನ ಮಗ. ನಿಮ್ಮ ಮಗ ಅಲ್ವಾ? ಅವನ ಹೆಸರು ವಿನಯ್ ಅಲ್ವಾ? ಹಾ, ವಿನಯ್. ಅವ್ರದ್ದು ಹುಟ್ಟಿದಂಥ ದಿನಾಂಕ ಏನಾದರೂ ಗೊತ್ತಿದೆಯಾ? ಇಸ್ವಿ? 15/5 1991. 91. ಸಮಯ 7 ಗಂಟೆ. ಅಲ್ಲ ಮಧ್ಯಾಹ್ನ 2 ಗಂಟೆ ಮೇಡಮ್. 2 ಗಂಟೆನಾ? ಹಾಂ. ಯಾವ ಊರಿನಲ್ಲಿ ಹುಟ್ಟಿದಂಥದ್ದು? ಅಜ್ಜಂಪುರದಲ್ಲಿ ಹುಟ್ಟಿದ್ದು. ಅಜ್ಜಂಪುರ. ಹಾಂ. ಇವ್ರಿಗೆ ಎಂಥ ಸಮಸ್ಯೆ ಈಗ? ಎಂತ ಕೇಳಬೇಕಿದ್ದಿತ್ತು ಇವ್ರ ಬಗ್ಗೆ? ಮದುವೆ ವಿಷಯ ಕೇಳ್ಬೇಕಷ್ಟೇ. ಯಾಕೆ ಸೆಟ್ಲ್ ಆಗ್ತಾ ಇಲ್ಲ ಮದುವೆದು? ಹಾಂ. ವೇದದಲ್ಲಿ ಗುರು ಮಾಂದಿ. ಯಾವ ಜನ ನೀವು? ರೆಡ್ಡಿ ಲಿಂಗಾಯತರು. ಹಾಂ ಹಾಂ. ಇಲ್ಲಿ ನೋಡಿ, ನಿಮ್ಮ ಕಡೆ ಈ ಮರಣ ಹೊಂದಿದಂಥ ಸಮಯದಲ್ಲಿ ಮಾಡುವಂಥ ಕ್ರಿಯೆಗಳೆಲ್ಲ ಸ್ವಲ್ಪ ವ್ಯತ್ಯಾಸಗಳ ಕಂಡು ಕುಟುಂಬದಲ್ಲಿ ಸ್ವಲ್ಪ ಪ್ರೇತ ಸಂಬಂಧಿತವಾಗಿರ್ತಕ್ಕಂಥ ಕಾಟಗಳು ಕಾಣಿಸ್ತಾ ಇದೆ. ಮತ್ತು ಹಣದ ವಿಚಾರಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಇರುವಂಥದ್ದು ಕಾಣಿಸ್ತಾ ಇಲ್ಲ. ಆದರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಸುಖಗಳಿಗೆ ಇದು ಪೆಟ್ಟು ಕೊಡ್ತಿರುವಂಥ ಲಕ್ಷಣಗಳು ಕಾಣಿಸ್ತಾ ಉಂಟು. ಮತ್ತು ವಿದೇಶ ಪ್ರಯಾಣ ಮಾಡುವಂಥ ಯೋಗಗಳೆಲ್ಲ ಇವರಿಗೆ ಉಂಟು. ಆ ಮದುವೆಯ ವಿಚಾರದಲ್ಲಿ ನೀವು ಮುಂದುವರಿಬೇಕಂತಾದರೆ ಇವರಿಗೆ ಬಾಣೇಶಿ ಮಂತ್ರ ಜಪ ಅನ್ನುವಂಥದ್ದಿದೆ. ಬಾಣೇಶಿ ಅನ್ನುವಂಥದ್ದು ಒಂದು ದೇವರು ಬರ್ತದೆ ಸಂಮೋಹನ ಕ್ರಿಯೆಗೆ. ಬಾಣೇಶಿ ಮಂತ್ರ ಜಪ ಅಂತ ಹೇಳಿ ಬರ್ತದೆ. ಮತ್ತೆ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಹೋಮಾದಿಗಳನ್ನು ಮಾಡುವಂಥದ್ದು. ಮತ್ತು ಒಂದು ರಾಹುವಿನ ಪ್ರತಿಮೆಯ ಮೇಲೆ ಆ ಕುಟುಂಬದ ಬಾಧೆಗಳನ್ನೆಲ್ಲ ಆವಾಹನೆ ಮಾಡಿ ಆ ಕ್ಷೇತ್ರ ಸಮರ್ಪಣೆ ಮಾಡುವಂಥ ವಿಧಿಗಳನ್ನು ಮಾಡುವಂಥದ್ದು ಸೂಕ್ತತೆ. ಯಾಕೆ ಅಂತ ಕೇಳಿದರೆ ಇಲ್ಲಿ ಕುಟುಂಬದಲ್ಲಿ ಜಾತಕ ಸಂಸೂಚಿತವಾಗಿರ್ತಕ್ಕಂಥ ದೋಷಗಳು ಯಾವುದು ಗೋಚರಕ್ಕೆ ಬರ್ತಾ ಇಲ್ಲ. ಆದರೂ ಸಮೇತ ಕುಟುಂಬದಲ್ಲಿ ಸ್ವಲ್ಪ ಈ ಸರ್ಪ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳು ಮತ್ತು ಈ ಮದುವೆಯ ವಿಚಾರಗಳಲ್ಲಿ ಆ ವ್ಯಕ್ತಿಗೆ ಮದುವೆ ಆಗಲಿಕ್ಕೆ ಏನಾಗ್ತಿದೆ ಎಲ್ಲ ಬರ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅದೆಲ್ಲವೂ ಸಮೇತ ಮಧ್ಯಕ್ಕೆ ಎಲ್ಲರೂ ಕಟ್ಟಾಗಿ ಬಿಡೋದು ಅಥವಾ ಇವನ ಮೇಲೆ ಏನಾದರೂ ದೋಷಾದಿಗಳನ್ನು ಹೇಳಿ ಅವ್ರು ಹೋಗಿ ಬಿಡೋದು, ಈ ರೀತಿದೆಲ್ಲ ಕಾಣಿಸ್ತಾ ಉಂಟು.
ಬಾಣೇಶಿ ಮಂತ್ರ ಹೋಮಗಳನ್ನು ಮಾಡಿ ಆ ನಾಗನ ಪ್ರತಿಮೆಯ ಮೇಲೆ ಬಾಧೆಗಳನ್ನು ಆಕರ್ಷಣೆ ಮಾಡಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಆಶ್ಲೇಷದಲ್ಲಿ ನಾಗ ಪ್ರತಿಷ್ಠೆಗಳನ್ನು ಮಾಡಿ ಈ ವರ್ಷದ ನವೆಂಬರ್ ಒಳಭಾಗದಲ್ಲಿ ಶುಭ ಸುದ್ದಿಗಳು ಸಿಗುವಂಥ ಯೋಗಗಳಿದೆ. ಈ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದಾಗಿ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಶಿವಕುಮಾರ್ ಅಂತ ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡಿದ್ದೀರಾ? ಮಧುಗಿರಿಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಹಲೋ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ. ಅವರ ಡೇಟ್ ಆಫ್ ಬರ್ತ್ ಹೇಳಿ. ಹಲೋ, ಬೇಗ ಬೇಗ ಮಾತಾಡಬೇಕು ಸರ್. ಡೇಟ್ ಆಫ್ ಬರ್ತ್ ಉಂಟಾ? ನೀವು ಟಿವಿಯನ್ನು ನೋಡ್ತಾ ಕೂತ್ಕೊಳ್ಬೇಡಿ, ಇಲ್ಲಿ ಮಾತಾಡುವಂಥದ್ದಲ್ಲಿ 1999. 99. ಹಾಂ, ಮಗನ್ ಇನ್ನೊಂದ್ಸಲಿ ಹೇಳಿ. ತಿಂಗಳು ಜುಲೈ ತಿಂಗಳು. ಜುಲೈ. ದಿನ ದಿನ ಗೊತ್ತಿಲ್ಲ. ಎಷ್ಟನೇ ತಾರೀಕು ಗೊತ್ತಿಲ್ವಾ? 21/7/1999. ಸರಿ, 21/7/1999. ಸಮಯ ಗೊತ್ತಾ? ಸಮಯ 3:20 ರಿಂದ 3:25. 3:20 ರಿಂದ 3:25. ಯಾವ ಊರು ಯಜಮಾನ್ರೆ? ಮಧುಗಿರಿ ಪಕ್ಕ ಬಸವನಹಳ್ಳಿ. ಈಗ ಇವ್ರು ಏನು ಕೇಳಬೇಕಿತ್ತು ಇವ್ರ ಬಗ್ಗಾಗಿ? ಮಗನ ಬಗ್ಗೆ ಮದ್ವೆ ನೋಡ್ತಾ ಇದೀವಿ, ಮದ್ವೆ ಹಾಕೋ ಸೆಟ್ ಆಗ್ತಾ ಇಲ್ಲ, ಅದ್ರ ಬಗ್ಗೆ ಕೇಳೋಣ ಅಂತ. ಎಂತ ಮಾಡ್ತಾ ಇದ್ದ ಇವನು? ಕೆಲಸ ಎಂತ ಮಾಡೋದು ಇವನ? ಕೂಲಿ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಜಾತಕದಲ್ಲಿ ದೋಷಾದಿಗಳು ಅನ್ನುವಂಥದ್ದು ಗೋಚರಕ್ಕೆ ಬರ್ತಿಲ್ಲ ಆದರೂ ಈ ಒಂದು ದಶಾಭುಕ್ತಿಯ ಪ್ರಕಾರವಾಗಿ ಚಿಂತನೆ ಮಾಡುವಾಗ ಇಲ್ಲಿ ಏನಾಗ್ತಾ ಉಂಟು ಅಂತ ಕೇಳಿದರೆ, ಮದುವೆಯ ವಿಚಾರಗಳಲ್ಲಿ ಆಸಕ್ತಿ ನಿಮಗಿದೆ ಬಿಟ್ಟರೆ ಅವರು ಬರೀ ಈ ನಿಂದ್ಯಾಭಿಭಾಷೆ ಅಂತ ಹೇಳಿದರೆ ಒಬ್ಬರನ್ನು ನಿಂದನೆ ಮಾಡಿ ಮಾತಾಡುವಂಥದ್ದು, ಮತ್ತು ಕಪಟ ವಿದ್ಯೆಗಳನ್ನು ಮಾಡುವಂಥದ್ದು, ಅಥವಾ ಈ ವ್ಯಸನಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಆಸಕ್ತಿಗಳನ್ನು ಹೊಂದಿ ಅದರಲ್ಲಿ ಸಮಯವನ್ನು ವ್ಯರ್ಥ ಮಾಡುವಂಥ ಯೋಗಗಳು ಇವರಲ್ಲಿ ಗೋಚರಕ್ಕೆ ತುಂಬ ಬರ್ತಾ ಉಂಟು. ಇದು ಯಾಕಾಗಿದೆ ಅನ್ನುವಂಥದ್ದು ಚಿಂತನೆ ಮಾಡಿದಾಗ ಇಲ್ಲಿ ಕುಟುಂಬದಲ್ಲಿ ಒಂದು ಸ್ತ್ರೀಯನ್ನು ಹತ್ಯೆ ಮಾಡಿದಂಥದ್ದು ಅಥವಾ ಅವಳಿಗೆ ತುಂಬ ಸಮಸ್ಯೆಗಳಾಗಿ ಕುಟುಂಬದಲ್ಲಿ ಸ್ವಲ್ಪ ಈ 2 ಮದುವೆಗಳಾಗಿ ಒಂದನೇದೇನೋ ಮರಣ ಹೊಂದಿದಂಥ ಲಕ್ಷಣಗಳು ಸುಮಾರಷ್ಟೇನೇನೋ ಇದ್ದಿರಬಹುದು. ಹಾಗಾಗಿ ನಾ ಹೇಳೋದಾದರೆ ಈ ವಿಚಾರಗಳನ್ನು ಇನ್ನೂ ದೀರ್ಘವಾಗಿ ವಿಮರ್ಶೆ ಮಾಡಿ ನಂತರದಲ್ಲಿ ಅವನಿಗೆ ಮದುವೆ ವಿಚಾರಗಳಿಗೆ ಮುಂದುವರಿಯುವಂಥದ್ದು ಉತ್ತಮ. ಅದಕ್ಕಿಂತ ಮುಂಚಿತವಾಗಿ ನೀವು ಮುಂದುವರಿಯುವಂಥದ್ದೇನು ಬೇಡ ಅಂತ ಹೇಳೋದಿಲ್ಲ, ಆದರೆ ಆ ಒಂದು ಮದುವೆ ಆದ ನಂತರದಲ್ಲಿ ಕಳತ್ರ ಯೋಗ ಅಂದರೆ ಅವನು ಮತ್ತದು ಡೈವರ್ಸ್ ಆಗುವಂಥ ಯೋಗಗಳಿದೆ. ಹಾಗಾಗಿ ಇದನ್ನು ದೀರ್ಘವಾಗಿ ವಿಮರ್ಶೆ ಮಾಡಿ ನಂತರದಲ್ಲಿ ಮದುವೆಗೆ ಮುಂದುವರಿಯುವಂಥದ್ದು ಉತ್ತಮ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಭಾಗ್ಯ ಅಂತ ಕಾಲರ್ ಇದ್ದಾರೆ. ಹಲೋ. ಓಕೆ, ಕರೆ ಕಟ್ಟಾಗಿದೆ. ಗುರುಜಿ, ಕ್ಷೌರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಹಾಗೆ ಮಂಗಳವಾರ ಯಾಕೆ ಮಾಡಬಾರ್ದು ಅನ್ನೋದ್ರ ಕುರಿತಾಗಿ ನೀವು ತಿಳಿಸ್ಕೊಡ್ತಾ ಇದ್ರಿ. ಸಾಮಾನ್ಯವಾಗಿ ವಾರದ ಯಾವ ದಿನದಲ್ಲಿ ಕ್ಷೌರವನ್ನು ಮಾಡಿಸಿದ್ರೆ ಉತ್ತಮ ಅಂತ? ಇಲ್ಲಿ ಸಾಮೂಹಿಕವಾಗಿ ನಾವು ಯಾರಿಗೂ ಹೇಳಲಿಕ್ಕೆ ಬರಲ್ಲ. ಈಗ ನಿಮ್ಮದೊಂದು ರಾಶಿ ಇರ್ತದೆ, ನಂದೊಂದು ರಾಶಿ ಇರ್ತದೆ, ನನ್ನ ಜಾತಕ ಬೇರೆ ರೀತಿಯಾಗಿರ್ತದೆ, ನಿಮ್ಮ ಜಾತಕ ಬೇರೆ ಆಗಿರ್ತದೆ. ನನಗೆ ಅನುಕೂಲ ಇರುವಂಥ ರಾಶಿ ನಿಮಗೆ ಅನಾನುಕೂಲ ಇರ್ಬೋದು. ಹಾಗಾಗಿ ಮಂಗಳವಾರವೇ ಕ್ಷೌರಕ್ಕೆ ಅತೀ ಕೆಟ್ಟ ದಿನ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಅಮಾವಾಸ್ಯೆ ಮಾತ್ರ ಕೆಟ್ಟದ್ದು, ಹುಣ್ಣಿಮೆ ಮಾತ್ರ ಕೆಟ್ಟದ್ದು. ಹಬ್ಬ ದಿನಗಳಲ್ಲಿ ಕ್ಷೌರಗಳನ್ನು ಮಾಡಲಿಕ್ಕಿಲ್ಲ. ಇನ್ನು ಬೇರೆ ದಿನಗಳಲ್ಲಿ ಅವರ ತಾರಾನುಕೂಲಗಳಿಗೆ ನೋಡಿಕೊಂಡು ಅವರು ಕ್ಷೌರವನ್ನು ಮಾಡುವಂಥದ್ದು ಉತ್ತಮ. ಸರ್ವೇ ಸಾಮಾನ್ಯವಾಗಿ ಈಗಿನ ಕಾಲಘಟ್ಟದಲ್ಲಿ ಏನಾಗಿದೆ, ಭಾನುವಾರ ಕ್ಷೌರಕ್ಕೆ ಒಳ್ಳೆಯ ದಿನ ಅಂತೇಳಿ ಅಂದ್ಕೊಂಡಿದ್ದಾರೆ. ಯಾಕಂದರೆ ಅವತ್ತಿನ ದಿನ ಎಲ್ಲರಿಗೂ ಉಚಿತವಾಗಿರ್ತದೆ. ಆದ್ದರಿಂದ ಹಾಗಾಗಿ ಇದಮಿತ್ತಂ ಅನ್ನುವಂತೆ ಒಂದೇ ದಿನ ಮಾಡಬೇಕು ಅನ್ನುವಂಥದ್ದು ಎಲ್ಲೂ ಇಲ್ಲ ಶಾಸ್ತ್ರದಲ್ಲಿ. ಆದರೆ ಹಬ್ಬ ಹರಿದಿನಗಳಲ್ಲಿ ಹಿಂದೂ ಧರ್ಮದಲ್ಲಿ ಮಾಡಲಿಕ್ಕಿಲ್ಲ, ನಂತರದಲ್ಲಿ ತಾರಾನುಕೂಲ ಮಾಡಲಿಕ್ಕಿಲ್ಲ, ಹಬ್ಬ ಹರಿದಿನಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಾಡಲಿಕ್ಕಿಲ್ಲ, ನಂತರದಲ್ಲಿ ಅವರು ಹುಟ್ಟಿದ ದಿನದಂದು ಮಾಡಲಿಕ್ಕಿಲ್ಲ. ಇವತ್ತು ನಾನು ಗುರುವಾರ ಹುಟ್ಟಿದ್ದೇನೆ ಅಂದರೆ ಗುರುವಾರ ಕ್ಷೌರವನ್ನು ಮಾಡಬಾರ್ದು, ಯಾಕಂದರೆ ಅದು ನನ್ನ ಹುಟ್ಟಿದಂಥ ದಿನ ಅಂತ ಹೇಳಿ. ಇದನ್ನು ಅತಿ ಪ್ರಾಮುಖ್ಯತೆಯಿಂದ ನೋಡಬೇಕು ಅಂತೇಳಿ. ಯಾಕೆಂದರೆ ಈ ಕೆಲವೊಂದು ರೋಗಾದಿಗಳು ಬಂತಂತಾದರೆ ತಲೆಯಲ್ಲಿರುವಂಥ ಕೂದಲೆಲ್ಲ ತೆಗೆದು ಬಿಡ್ತಾರೆ. ಯಾಕೆ ತೆಗಿತಾರೆ? ಆ ತಲೆ ಕೂದಲಿನಿಂದ ಕೆಲವೊಂದು ಇನ್ಫೆಕ್ಷನ್ ಆಗುವಂಥದ್ದು ಇರ್ತದೆ. ಆಮೇಲೆ ಅದರಿಂದ ರೋಗಗಳು ಬೇರೆಯವರಿಗೆ ಹರಡುವಂಥ ಲಕ್ಷಣಗಳಿರ್ತದೆ. ಹಾಗಾಗಿ ಆ ಕೂದಲು ಅನ್ನುವಂಥದ್ದಕ್ಕೆ, ಕೇಶ ಅನ್ನುವಂಥದ್ದಕ್ಕೆ ತುಂಬ ಪ್ರಾಶಸ್ತ್ಯವನ್ನು ಹೇಳಿದ್ದಾರೆ. ಹಾಗಾಗಿ ಅವರವರ ಜಾತಕಕ್ಕೆ, ಅವರವರ ರಾಶಿ ನಕ್ಷತ್ರಕ್ಕೆ ಅನುಗುಣವಾಗಿ ಆ ಒಂದು ತಾರಾನುಕೂಲಗಳನ್ನು ನೋಡ್ಕೊಂಡು ಹೋಗುವಂಥದ್ದು ಉತ್ತಮ. ಈಗಿನ ಕಾಲಘಟ್ಟದಲ್ಲಿ ಯಾರೂ ಅದನ್ನು ಫಾಲೋ ಮಾಡೋದಿಲ್ಲ.
ಒಂದು ವಿಷಯ ಅನ್ನುವಂಥದ್ದು ತಿಳಿದಿರಲಿ ಅನ್ನುವಂಥ ಭಾವನೆಯಿಂದ ಹೇಳಿದ್ದಷ್ಟೇ. ಹಾಗಾಗಿ ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ನಮ್ಮ ಹೆಸರು ಭಾಗ್ಯ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಹೊನ್ನಳ್ಳಿ ತಾಲೂಕು. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಹೇಳಿ. ಮಾತಾಡಿ, ಗುರುಜಿ ಇದ್ದಾರೆ. ಗುರುಜಿ, ನನ್ನ ಮಗ ಸ್ವಲ್ಪ ಓದಕ್ ಹೋಗಲ್ಲ. ಈಗ 9ನೇ ಕ್ಲಾಸ್ ಹೋಗ್ಬೇಕಾಗಿತ್ತು. ಓದೋದು ನಿಲ್ಸ್ಬೇಕಾ, ಮಾತು ಕೇಳಲ್ಲ. ಏನಂದ್ರು ಸಿಟ್ಟು ಸಿಟ್ಟು ಸಿಟ್ಟು, ಕಿರಿಕಿರಿ ಕಿರಿಕಿರಿ. ಅವ್ರದ್ದು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಉಂಟಾ? ಇದೆ ಗುರುಜಿ. ಹೆಸರು? ಹೆಸರು ಗೌತಮ್ ಅಂತ. ಗೌತಮ್. ಹಾ. 4/27/2011. 4/27/2011. 27/4/2011 ಅಲ್ವಾ? ಸಮಯ ಬೆಳಿಗ್ಗೆ 8:25. ನಕ್ಷತ್ರ ರಾಶಿ ಗೊತ್ತಾ ಅವ್ರದ್ದು? ಇಲ್ಲ ಗುರುಜಿ, ನಾವು ಇನ್ನೂ ಇಲ್ಲಿ ನೋಡಿ ಜಾತಕ. ಹಾ, ನಮ್ಮ ಅತ್ತೆ ನೋಡ್ಕೊಂಬಂದ್ರು, ಅಷ್ಟು ಅವನು ಹುಟ್ಟಬೇಕಾರೆ ಅದು ಗೊತ್ತಿಲ್ಲ ಹಾ. ಸಮಯ. ಇಲ್ಲಿ ಒಂದು ಈ ವ್ಯಕ್ತಿಗೆ ಏನಾಗಿದೆ ಅಂತ ಕೇಳಿದ್ರೆ, ಚಂದ್ರಕೆ ಮದ್ರಮ ಯೋಗಗಳು, ಗಜಕೇಸರಿ ಯೋಗಗಳು ತುಂಬ ಚಂದ ಇರುವಂಥ ಕಾರಣದಿಂದ ಇವರು ಏನು ಅಂತ ಕೇಳಿದ್ರೆ, ಬರೀ ಸ್ವಲ್ಪ ಈ ಸಣ್ಣ ವಯಸ್ಸಾದರೂ ಸಮೇತ ಸ್ವಲ್ಪ ಓದಲಿಕ್ಕೆ ಆಸಕ್ತಿ ಇಲ್ಲದಲೇ ಇರುವಂಥದ್ದು. ಮತ್ತು ಏನಾಗಿದೆ ಅಂತ ಕೇಳಿದರೆ, ಮನೆಯಲ್ಲಿ ಇವರಿಗೆ ಇವರು ಮಾಡಿದ್ದಕ್ಕೆಲ್ಲದಕ್ಕೂ ಹೌದು ಅನ್ನುವಂಥದ್ದು, ತಂದೆ ತಾಯಿಯ ಪ್ರೀತಿಯಿಂದ ತುಂಬ ಹೆಚ್ಚಾಗಿ ಆ ಮಕ್ಕಳು ತುಂಬ ಹಠಕ್ಕೆ ಹೋಗಿರುವಂಥ ಲಕ್ಷಣಗಳು. ಅದಾದ ನಂತರದಲ್ಲಿ ಓದುವಂಥ ವಿಚಾರಗಳು ಬಿಟ್ಟು ಬೇರೆ ಯಾವುದೋ ಒಂದು ಅಂದರೆ ಇತರ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಿರುವಂಥ ಲಕ್ಷಣಗಳು ಕಾಣಿಸ್ತಾ ಉಂಟು. ಮತ್ತು ಈ ವಿದ್ಯೆ ಸಂಬಂಧಿತವಾಗಿ ಈ ಒಂದು ಬಾರಿ ಒಂದು ವರ್ಷ ಲೇಟಾಗಿ ಸೇರಿಸಿರುವಂಥದ್ದು, ಅಥವಾ ಮಧ್ಯದಲ್ಲಿ ಇಷ್ಟರೊಳಗೇ ಮಧ್ಯದಲ್ಲಿ 1 ವರ್ಷ ಏನಾದರೂ ಬಿಟ್ಟು ಹೋಗಿರುವಂಥದ್ದು, ಈ ರೀತಿದೆಲ್ಲ ಗೋಚರಕ್ಕೆ ಬರ್ತಾ ಉಂಟು. ಈ ಗಣಪತಿಯಲ್ಲಿ, ನಿಮ್ಮ ಊರಿನಲ್ಲಿ ಗಣಪತಿ ದೇವಸ್ಥಾನ ಇತ್ತಂತಾದರೆ ಅಲ್ಲಿ ಗಣಪತಿಯ ತರ್ಪಣ ಅಂತೇಳಿ ಮಾಡ್ತಾರೆ. ಚತುರಾವರ್ತಿ ತರ್ಪಣಾದಿಗಳು, ನಂತರದಲ್ಲಿ ಮಹಾಗಣಪತಿಗೆ ಸಂಬಂಧಿತವಾಗಿರ್ತಕ್ಕಂಥ ಹೋಮಾದಿಗಳು ಅನ್ನುವಂಥದ್ದು ಮಾಡ್ತಾರೆ. ಆ ಗಣಪತಿಗೇನಾದರೂ ಸೇವೆಯನ್ನು ಕೊಟ್ಟು ಪ್ರತಿನಿತ್ಯ ಬೆಳಗ್ಗಿನ ಕಾಲದಲ್ಲಿ ಕೆಲವೊಂದು ಈ ಒಂದೆಲಗ ಅಂತ ಹೇಳಿ ಬರ್ತದೆ, ನಿಮ್ಮಲ್ಲೆಲ್ಲ ಏನು ಹೇಳ್ತಾರೆ ಗೊತ್ತಿಲ್ಲ, ಅವನಿಗೆ ಈ ನೆನಪಿನ ಶಕ್ತಿ ಉಳಿಯುವಂಥ ಕೆಲಸ ಮಾಡಬೇಕು. ಅದೆಲ್ಲ ಇತ್ತಂತಾದರೂ ಮನೇಲಿ ಈಗ ಓದಲಿಕ್ಕೆ ಕೂರುವುದಿಲ್ಲಲ್ಲ, ಎಂತ ಮಾಡುವ? ಕೂರಲ್ಲ ಗುರುಜಿ, ಅವನು ಓದಕ್ಕೆ ಹೋಗಲ್ಲ ಗುರುಜಿ. ಹೌದು. ಹಾಗಾಗಿ ಇಲ್ಲಿ ಏನು ಅಂತ ಕೇಳಿದರೆ, ಗಣಪತಿ ಚತುರಾವರ್ತಿ ತರ್ಪಣ ಅಂತ ಹೇಳಿ ಬರ್ತದೆ. ಅದನ್ನು ಪ್ರತಿ ಸಂಕಷ್ಟಿಯ ದಿನ ಉಪವಾಸ ಇದ್ದು ಗಣಪತಿಗೆ ಸೇವೆಗಳನ್ನು ಕೊಡುವಂಥದ್ದು, ಇಲ್ಲಾಂದರೆ ಪುರೋಹಿತರನ್ನು ಕರೆಸಿ ಗಣಪತಿ ತರ್ಪಣಾದಿಗಳನ್ನು ಮಾಡುವಂಥದ್ದು ಸೂಕ್ತತೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಈ ಒಂದು ಮುಂದಿನ ವರ್ಷ ಮಾರ್ಚ್ ಕಳೆಯುವ ತನಕ ಸಮೇತ ಸ್ವಲ್ಪ ಇವನ ಆರೋಗ್ಯ ವಿಚಾರಗಳಲ್ಲಿ, ವಿದ್ಯೆ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಕೊಡಬೇಕು, ಹಿಡಿದು ಕೂರಿಸ್ಬೇಕು. ಅರ್ಥ ಆಯ್ತಾ? ಈಗ ಸಾಲಗಾರರು ಯಾರು ಸಾಲ ತೊಗೊಂಡೋದ್ರೆ ಮನೆ ಬಂದು ಕೂಗಾಡಿ ಹೋಗ್ತಾರಲ್ಲ, ಅವ್ರು ಬಿಡೋದಿಲ್ಲ ಕೊಡೋ ತನಕ. ಹಾಗೆ ಇವನನ್ನು ಅಷ್ಟೇ ಸ್ವಲ್ಪ ಕೂರಿಸ್ಬೇಕು. ಆ ಒಂದು ಸಮಯದ ತನಕ ಪರಿವರ್ತನಾ ಯೋಗ ಅನ್ನುವಂಥದ್ದಿದೆ ಇವನಿಗೆ. ಅರ್ಥ ಆಯ್ತಾ? ಹಾಗಾಗಿ ಅಲ್ಲಿ ತನಕ ಸ್ವಲ್ಪ ಹೊಡೆದು ಬಡ್ದಾದ್ರೂ ಇವನನ್ನು ಮನೇಲಿ ಕೂರಿಸಿ ಒಳ್ಳೆ ರೀತಿಯಲ್ಲಿ ಒಂದು ಸ್ವಲ್ಪ ಓದಲಿಕ್ಕೆ ಪ್ರೇರೇಪಣೆ ಕೊಡಬೇಕು. ಇವನಲ್ಲಿ ಓದ್ಲಿಕ್ಕೆ ಪ್ರೇರೇಪಣೆ ಬಿಟ್ಟು ಬೇರೆ ಎಲ್ಲದಕ್ಕೂ ಸುತ್ತ ಇರುವಂಥ ವ್ಯಕ್ತಿಗಳು ಬೇರೆ ಕೆಲಸಗಳಿಗೆ ಪ್ರೇರೇಪಣೆ ಕೊಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ನೀವು ಸರಿ ಮಾಡಿಕೊಳ್ಳುವಂಥದ್ದು ತುಂಬ ಒಳ್ಳೆಯದು ಅನ್ನುವಂಥದ್ದು ಇಲ್ಲಿ ಗೋಚರಕ್ಕೆ ಬರ್ತಾ ಇದೆ. ಆಯಿತಾ? ಆ ಚತುರಾವರ್ತಿ ತರ್ಪಣ ಅನ್ನುವಂಥದ್ದು ಮಾಡಿ, ಮುಂದಿನ ವಿಷಯಗಳನ್ನು ನಾನು ಹೇಳ್ತೇನೆ ಆಮೇಲೆ. ಓಕೆ, ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ಮೇಡಮ್ ನಮ್ಮ ಹೆಸರು ಗೋಪಾಲ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗ ಬಗ್ಗೆ ಮೇಡಮ್. ಅವರ ಡೇಟ್ ಆಫ್ ಬರ್ತ್ ಹೇಳಿ, ಗುರೂಜಿ ಇದ್ದಾರೆ, ಮಾತಾಡಿ. 11/10/2010. 11/10/2010. ಎಂಥ ವಿಷಯ ಕೇಳಬೇಕಿತ್ತ? ಟೈಮ್ ಎಂತ ಇವ್ರದ್ದು? 9:25.
11/10/2010 25. 9/25. ಹಾಂ, ಎಂಥ ವಿಷಯ ಕೇಳಬೇಕಿತ್ತ? ಅವನ ಬಗ್ಗೆ ಒಂಚೂರು ನಮಗೆ ತಿಳುವಳಿಕೆ ಕೊಡ್ಬೇಕಾಯ್ತು ಸ್ವಾಮಿ. ಏನು ವಿಚಾರವನ್ನು ಕೇಳಬೇಕು? ಅವನ ಬಗ್ಗೆ ಏನು ತಿಳ್ಕೊಳ್ಬೇಕಿದ್ದಿತ್ತು? ಓದೋದ್ರ ಬಗ್ಗೆ. ಯಾಕೆಂದರೆ ಈಗ ಅವನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆದರೆ ಅವನಿಗೆ ಏನಾಗಿದೆ ಅಂತ ಕೇಳಿದರೆ, ಒಂದು ವಿಷಯವನ್ನು ಚಿಂತನೆ ಮಾಡುವಾಗ ಬುಧ ದೇಶ ಅಂದರೆ ಎಂತ ಓದ್ತಾ ಇದ್ದ ಅವನೀಗ? ಅವನಿಗೆ 9th ಸರ್, 9th ಸ್ವಾಮಿ. ನೈನ್ತ್ನಲ್ಲಿ ಓದ್ತಿರುವಂಥದ್ದು. ಚಂದ್ರ ಅನಘ ಯೋಗ ಅನ್ನುವಂಥದ್ದು ಇರುವಂಥದ್ದು. ಚಂದ್ರನಿಂದ 12ನೇ ಮನೆಯಲ್ಲಿರುವಂಥದ್ದು. ಸ್ವಲ್ಪ ಈ ಸಮ್ಮೋಹಿತರಾಗುವಂಥ, ಇವನನ್ನು ನೋಡಿದರೆ ಎಲ್ಲರೂ ಸಮ್ಮೋಹಿತರಾಗುವಂಥದ್ದು, ಸ್ವಲ್ಪ ಅಟ್ರಾಕ್ಟ್ ಇರುವಂಥ ಮನಸ್ಥಿತಿ ಇರುವಂಥದ್ದು, ಮತ್ತು ಅದೇ ರೀತಿಯಾಗಿ ದೇಹಗಳಿರುವಂಥ ಲಕ್ಷಣಗಳು, ಅತ್ಯುತ್ತಮವಾಗಿರ್ತಕ್ಕಂಥ ಸಂಪತ್ತು ಇರುವಂತಹ ಕುಟುಂಬ, ಹಾಗೆ ನಂತರದಲ್ಲಿ ಕಲಿಕೆ ವಿಚಾರದಲ್ಲಿ, ಹಾಗೆ ಈ ಕಲ್ತ್ಕೊಳ್ಳುವಂಥ ವಿಚಾರದಲ್ಲಿ ಹುಷಾರಿದ್ದಾರೆ ಅಂತ ಹೇಳಬೇಕು. ಈ ಖ್ಯಾತ ಗೌರವಕ್ಕೆ ಪ್ರಾಶಸ್ತ್ಯವನ್ನು ಕೊಡುವಂಥದ್ದು, ಗೌರವ ಸಿಗುವಂಥ ಕೆಲಸಗಳು ಸಿಗುವಂಥ ಯೋಗಗಳು, ಹಾಗೆ ಓದುವಂಥ ವಿಚಾರಗಳಲ್ಲಿ ಅತಿ ಸೂಕ್ಷ್ಮವಾಗಿ ಒಂದು ಬಾರಿ ಓದಿದಂಥ ವಿಷಯಗಳನ್ನು ತಲೆಯಲ್ಲಿಟ್ಕೊಳ್ಳುವಂಥ ಯೋಗಗಳು ಇವನಲ್ಲುಂಟು. ಆದರೆ ಇಲ್ಲಿ ಏನಾಗ್ತಾ ಉಂಟು ಅಂತ ಕೇಳಿದರೆ, ಓವರ್ ಕಾನ್ಫಿಡೆನ್ಸ್ ಇರುವಂಥ ಕಾರಣದಿಂದ ಇದು ಕೆಲವೊಂದು ಬಾರಿ ಅವನಿಗೆ ಅದೇ ತೊಂದರೆ ಕೊಟ್ಟು ಅಲ್ಲಿಂದ ತಪ್ಪಾಗುವಂಥ ಲಕ್ಷಣಗಳು ಕಾಣಿಸ್ತಾ ಉಂಟು. ಹಾಗಾಗಿ ಮತ್ತೆ ಸುಮ್ಮನೆ ಕೂರುವಂಥ ವ್ಯಕ್ತಿ ಅಲ್ಲ. ಹೌದು ಸ್ವಾಮಿ. ಸುಮ್ಮನೆ ಕೂರುವುದಿಲ್ಲ. ಒಂದು ತರ್ಲೇನಾದರೂ ಮಾಡ್ತಿರ್ತಾನೆ, ಇಲ್ಲಾಂದ್ರೆ ಏನಾದರೂ ಒಂದು ಕೆಲಸ ಮಾಡ್ತಿರ್ತಾನೆ. ಸುಮ್ಮನೆ ಒಂದು ಕಡೆ ಕುತ್ಕೊಳ್ಳೋದು, ರೆಸ್ಟ್ ಮಾಡೋದು ಇದೆಲ್ಲ ಇಲ್ಲ. ತುಂಬ ಕ್ರಿಯೇಟಿವಿಟಿ ಮೈಂಡ್ ಇರುವಂಥದ್ದು, ಅಂದರೆ ಕ್ರಿಯಾಶೀಲತೆ ಇರುವಂಥ ವ್ಯಕ್ತಿ. ಹೌದು ಸ್ವಾಮಿ. ಆರೋಗ್ಯ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಗಳನ್ನುವಂಥದ್ದು ಆಗಾಗ ಬಾಧಿಸ್ತಾ ಇರ್ತದೆ. ಹೌದೌದು ಸ್ವಾಮಿ. ಹಾಗಾಗಿ ಆರೋಗ್ಯ ವಿಚಾರಕ್ಕೆ ಸಂಬಂಧಿತವಾಗಿ ಈ ಭಜೆ ಅನ್ನುವಂಥದ್ದು ಬರ್ತದೆ. ಭಜೆ, ಈ ಚಿಕ್ಕ ಮಕ್ಕಳಿಗೆ ಹಾಕುವಂಥ ಭಜೆ ಬರ್ತದೆ. ಅದು ಅಷ್ಟದ್ರವ್ಯ ಮೋದಕಾದಿಗಳಿಂದ ಒಂದು ಹೋಮವನ್ನು ಮಾಡ್ತಾರೆ. ಅದನ್ನು ಅಂದರೆ ಅವನಿಗೆ ಆ ಮನಸ್ಥಿತಿ, ಈ ಓದಿದಂಥದ್ದು ಅವನ ಮನಸ್ಸಿನಲ್ಲೇ ಉಳಿಲಿಕ್ಕೆ ಬೇಕಾಗಿರುವಂಥ ಕೆಲವೊಂದು ಕೆಲಸಗಳಿದ್ದಾವೆ, ಹೋಮ ಹವನಗಳಿದ್ದಾವೆ. ಶ್ರೀ ವಿದ್ಯಾ ಗಣಪತಿ, ನಂತರದಲ್ಲಿ ಮಹಾಗಣಪತಿ, ಸರಸ್ವತಿ ಮೂಲಮಂತ್ರ ಹೋಮಗಳು, ಅದರ ಜಪಗಳು, ತರ್ಪಣಾದಿಗಳು, ಅದರ ಸ್ತೋತ್ರ ನಮಸ್ಕಾರಾದಿಗಳು, ಇದನ್ನೆಲ್ಲ ಮಾಡೋದ್ರಿಂದ ಇವನಿಗೆ ಅನುಕೂಲತೆ ಉಂಟು. ಅದನ್ನು ಮಾಡ್ಲಿಕ್ಕೆ ಹೇಳಿ. ಗಣಪತಿ ದೇವಸ್ಥಾನಕ್ಕೆ ಹೋಗಿ ಉಪವಾಸ ಆದಷ್ಟು ಮಾಡ್ಲಿಕ್ಕೆ ಹೇಳಿ, ಚಂದ ಉಂಟು. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುರೂಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಮತ್ತೆ ನಾಳೆ ಭೇಟಿಯಾಗೋಣ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.